ಸಂಗೀತ ಮತ್ತು ಸಾಹಿತ್ಯ ಅನುಪಮ ದಾಂಪತ್ಯದ ಜೋಡಿಯಾದ ಈ ಗಾಯನ ಪ್ರಕಾರ ಕನ್ನಡ ನಾಡಿನಲ್ಲಿ ಯಾವ ದಿನ ಭಾವಗೀತೆ ತನ್ನ ಸಂಪೂರ್ಣತೆಯಿಂದ ಅನಾವರಣಗೊಂಡಿತು ಅಂದೇ ಆ ಅಮೃತ ಗಳಿಗೆಯಲ್ಲಿ ಅನಾವರಣಗೊಂಡಿತು. ಕಾವ್ಯ ಧ್ವನಿಯಾಗಿ ಹುಟ್ಟಿಕೊಂಡಿದೆ ಈ ಸುಗಮ ಸಂಗೀತ. ಕವಿ ತನ್ನ ಎದೆಯಾಳದಲ್ಲಿ ತಾನೇ ಹಾಡಿಕೊಂಡ ಸಂವೇದನೆಯ ಹಾಡಾಗಿ ಹರಿದು ಸುಗಮ ಸಂಗೀತವಾಗಿದೆ. ಸುಗಮ ಸಂಗೀತ ಕವಿಯ ಕವನವನ್ನು ತನ್ನ ಸ್ವರ ಸಾಮರ್ಥ್ಯದಿಂದ ಪುನರ್ ಸೃಷ್ಟಿ ಮಾಡಿ ಕವಿಯ ಮನೋಭೂಮಿಯಲ್ಲಿ ಹುಟ್ಟಿಕೊಂಡ ಭಾವನೆಗಳನ್ನ ವಿಚಾರಗಳನ್ನ ಜನಸಾಮಾನ್ಯರಿಗೆ ಸುಗಮವಾಗಿ ತಲುಪಿಸುವಂತ ಒಂದು ಸುಗಮವಾದಂಥ ದಾರಿ. ಆ ದಾರಿಯಲ್ಲಿ ನಾವೆಲ್ಲರೂ ಪ್ರಯಾಣಿಸ್ತಾ ಇದ್ದಾರೆ. ಇಲ್ಲಿ ಭಾವಗೀತೆಗಳು, ತತ್ವಪದಗಳು, ಜನಪದ, ದೇಶಭಕ್ತಿ ಗೀತೆ ಹೀಗೆ ಹತ್ತಾರು ಹಾಡುಗಳು ಸಂಯೋಜನೆಗೊಳ್ತಾ ಜನರ ಹತ್ತಿರಕ್ಕೆ ಸಾಗ್ತಾ ಇರ್ತದೆ. ತಂಬೂರಿ ಸ್ವರವರದಿ ಬಾರಿಸದಿರು ತಂಬೂರಿ ಸರಸ ಸಂಗೀತದ ಕುರುಗಳರಿಯದೆ ಸರಸ ಸಂಗೀತದ ಕುರುಗಳರಿಯದೆ ಬರಿದೆ ಬಾರಿಸದಿರು ತಂಬೂರಿ ಬರಿದೆ ಬಾರಿಸದಿರು ತಂಬೂರಿ. ಧನಿಯುಡು ತಂಬೂರಿಯನ ನುಡಿಸಬೇಕು ತಂಬೂರಿ ಮದ್ದಲೇ ಧನಿಯುಡು ತಂಬೂರಿಯನ ನುಡಿಸಬೇಕು ತಂಬೂರಿ ಸಿದ್ಧ ಸಾಧಕರ ಒಡಗನ ಕೋಳಿ
ತುಂಬಿ ಕವಿಯೂ ಇರುವೆಯ